ಅರೆ ಅರೆ ತಮ್ಮ, ಓಂ ಶಾಂತಿ. ತಮ್ಮ, ಜ್ಞಾನದ ಖಡ್ಗದಲ್ಲಿ ಯೋಗದ ಅರಿತವಿರಬೇಕಾಗಿದೆ, ಆಗಲೇ ವಿಜಯವಾಗುತ್ತಂತೆ. ಜ್ಞಾನದಲ್ಲಿ ಯೋಗದ ಅರಿತವಿದ್ದರೆ ಅವಶ್ಯವಾಗಿ ಅದರ ಪ್ರಭಾವ ಅನ್ನೋದು ಆಗ್ತಾ ಹೋಗುತ್ತಂತೆ ತಮ್ಮ. ಯಾವುದು ನನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು, ಜೀವನದಲ್ಲಿ ಬರುವುದೆಲ್ಲವೂ ಬಂದಂತೆ ಸ್ವೀಕರಿಸು. ಓಂ ಶಾಂತಿ ಅಣ್ಣ. ಅಣ್ಣ, ಇವತ್ತು ಬಾಬಾ ಹೇಳ್ತಿದ್ದಾರೆ, ಯಾವ ಮಕ್ಕಳು ಏಕಾಂತದಲ್ಲಿ ಹೋಗಿ ಆತ್ಮಾಭಿಮಾನಿಯಾಗುವ ಅಭ್ಯಾಸ ಮಾಡ್ತಾರೆ ಅವರು ಮುಖದಿಂದ ಎಂದು ಉಲ್ಟಾ ಸುಲ್ಟಾ ಮಾತುಗಳನ್ನು ಆಡೋದಿಲ್ಲ. ಪರಸ್ಪರರಲ್ಲಿ ಸಹೋದರ ಸಹೋದರಿಯರಲ್ಲಿ ಬಹಳ ಪ್ರೀತಿ ಇರುತ್ತೆ. ಸದಾ ಕ್ಷೀರ ಖಂಡವಾಗಿ ಇರುತ್ತಾರೆ. ಧಾರಣೆಯು ಬಹಳ ಚೆನ್ನಾಗಿ ಆಗುತ್ತೆ. ಅವರಿಂದ ಎಂದೂ ವಿಕರ್ಮವಾಗೋದಿಲ್ಲ. ಅವರ ದೃಷ್ಟಿಯು ಬಹಳ ಮಧುರವಾಗಿರುತ್ತೆ. ಎಂದು ದೇಹಾಭಿಮಾನದಲ್ಲಿ ಬರೋದಿಲ್ಲ. ಅವರು ಯಾರಿಗೂ ದುಃಖವನ್ನು ಕೊಡೋದಿಲ್ಲ. ಓಂ ಶಾಂತಿ. ಆತ್ಮಿಕ ಮಕ್ಕಳ ಪ್ರತಿ ಕೇವಲ ಆತ್ಮ ಎಂದು ಹೇಳಿದರೆ ಮತ್ತೆ ಈ ಜೀವವು ಬಿಟ್ಟು ಹೋಗುತ್ತೆ. ಆದ್ದರಿಂದ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ತಿಳಿಸ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿಬೇಕು. ನಾವು ಆತ್ಮರಿಗೆ ತಂದೆಯಿಂದ ಈ ಜ್ಞಾನ ಸಿಗುತ್ತೆ. ನೀವು ದೇಹಿ ಅಭಿಮಾನಿಯಾಗಿರಬೇಕು. ಯಾವುದರಲ್ಲಿ ಅರಿತವಿರುತ್ತದೆ ಅಂದರೆ ಅದು ಬಹಳ ತೀಕ್ಷ್ಣವಾಗಿರುತ್ತದೆ, ಅದರ ಬೆಲೆಯೂ ಹೆಚ್ಚಾಗಿರುತ್ತದೆ. ಮಕ್ಕಳಲ್ಲಿಯೂ ಹಾಗೆಯೇ ಕೆಲವರಲ್ಲಿ ಬಹಳ ಜ್ಞಾನವಿದೆ, ಆದರೆ ಯೋಗದ ಅರಿತವೂ ಕಡಿಮೆ ಇದೆ. ಯಾರು ಬಂಧನದಲ್ಲಿದ್ದಾರೆಯೋ ಬಡವರಿದ್ದಾರೆಯೋ ಅವರು ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ. ಬಲೆ ಅವರಲ್ಲಿ ಜ್ಞಾನವೂ ಕಡಿಮೆ ಇದೆ, ಆದರೆ ಯೋಗದ ಅರಿತವೂ ಬಹಳ ಇದೆ. ಅವರು ತಮೋ ಪ್ರಧಾನದಿಂದ ಸತೋ ಪ್ರಧಾನವಾಗುತ್ತಿದ್ದಾರೆ. ಹೇಗೆ ಅರ್ಜುನ ಬೇಡನ ಉದಾಹರಣೆಯನ್ನು ತೋರಿಸುತ್ತಾರೆ. ಬೇಡನು ಬಾಣ ಹೊಡೆಯುವುದರಲ್ಲಿ ಅರ್ಜುನನಿಗಿಂತಲೂ ಮುಂದೆ ಹೋದನು. ಇಲ್ಲಿ ಅರ್ಜುನನೆಂದರೆ ಯಾರು ಮನೆಯಲ್ಲಿರುತ್ತಾರೆ, ಯಾರು ನಿತ್ಯವೂ ಜ್ಞಾನವನ್ನು ಕೇಳುತ್ತಾರೆಯೋ ಅವರು, ಅವರಿಗಿಂತಲೂ ಹೊರಗೆ ಇರುವವರು ಮುಂದೆ ಹೋಗಿಬಿಡುತ್ತಾರೆ. ಯಾರಲ್ಲಿ ಜ್ಞಾನದ ಅರಿತವಿದೆಯೋ ಅವರ ಮುಂದೆ ಇವರು ತಲೆಬಾಗಬೇಕಾಗುತ್ತದೆ. ಇದನ್ನು ನಾಟಕದ ಪೂರ್ವ ನಿಶ್ಚಿತವೆಂದು ಹೇಳಲಾಗುತ್ತದೆ. ಯಾರಾದರೂ ಅನುತ್ತೀರ್ಣರಾದರೆ, ದಿವಾಳಿಯಾದರೆ ಹಣೆಯ ಮೇಲೆ ಕೈಯನ್ನಿಡುತ್ತಾರೆ. ಜ್ಞಾನದ ಜೊತೆಗೆ ಯೋಗದ ಅರಿತವೂ ಅವಶ್ಯವಾಗಿ ಬೇಕು. ಆ ಅರಿತವಿಲ್ಲವೆಂದರೆ ಅವರು ಅರ್ಧಜ್ಞಾನಿಗಳೆಂದರ್ಥ. ಮಕ್ಕಳು ಅನುಭವ ಮಾಡುತ್ತೀರಿ, ಕೆಲವರಿಗೆ ಪತಿಯಲ್ಲಿ ಕೆಲವರಿಗೆ ಪ್ರೀತಿ ಇರುತ್ತದೆ. ಜ್ಞಾನದಲ್ಲಿ ಬಹಳ ಮುಂದಿದ್ದಾರೆ, ಆದರೆ ಒಳಗೆ ಜಂಜಾಟವಿರುತ್ತದೆ. ಇಲ್ಲಂತೂ ಬಹಳ ಸಾಧಾರಣವಾಗಿರಬೇಕು ಅಂತ ಬಾಬಾ ತಿಳಿಸ್ತಾರೆ ತಮ್ಮ. ಆದುದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಸಹ ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ, ಕಳೆದುಕೊಳ್ಳಲು ನೀನೇನು ತಂದಿರುವುದಾದರೂ ಏನು, ನಾಶವಾಗಲು ನೀನು ಮಾಡಿರುವುದಾದರೂ ಏನು. ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದನೇ ಪಡೆದಿರುವೆ, ಏನನ್ನು ಅರ್ಪಿಸಿದರೂ ಅದನ್ನು ಇಲ್ಲಿಗೆ ಅರ್ಪಿಸಿರುವೆ. ನಿನ್ನೆ ಬೇರೆ ಯಾರದ್ದೋ ಆಗಿದ್ದು ಇಂದು ನಿನ್ನದಾಗಿದೆ ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮವಂತೆ ತಮ್ಮ. ಅಣ್ಣ, ಬಾಬಾ ಹೇಳ್ತಾರೆ, ನೀವೀಗ ರಾವಣ ರಾಜ್ಯದಲ್ಲಿಯೂ ಇಲ್ಲ, ರಾಮರಾಜ್ಯದಲ್ಲಿಯೂ ಇಲ್ಲ, ಮಧ್ಯದಲ್ಲಿದ್ದೀರಿ. ಆದ್ದರಿಂದ ತಮ್ಮನ್ನ ಆತ್ಮ ಎಂದು ತಿಳಿದು ತಂದೆಯನ್ನ ನೆನಪು ಮಾಡಿ. ಎಲ್ಲಿಯವರೆಗೆ ಸಹೋದರ ಸಹೋದರರ ದೃಷ್ಟಿ ಸ್ಥಿತಿ ಇರುತ್ತೆ ನೋಡಿಕೊಳ್ಳಿ. ನಾವೆಲ್ಲ ಆತ್ಮರು ಪರಸ್ಪರ ಸಹೋದರ ಸಹೋದರರಾಗಿದ್ದೇವೆ. ಈ ಶರೀರದಿಂದ ಪಾತ್ರವನ್ನು ಅಭಿನಯಿಸುತ್ತೇವೆ. ಆತ್ಮ ಅವಿನಾಶಿಯಾಗಿದೆ, ಶರೀರ ವಿನಾಶಿಯಾಗಿದೆ. ನಾವು 84 ಜನ್ಮಗಳ ಪಾತ್ರವನ್ನು ಅಭಿನಯಿಸಿದ್ದೇವೆ. ಈಗ ತಂದೆಯು ಬಂದಿದ್ದಾರೆ ಮತ್ತು ತಿಳಿಸುತ್ತಾರೆ, ನನ್ನೊಬ್ಬನನ್ನೇ ನೆನಪು ಮಾಡಿ ತಮ್ಮನ್ನು ಆತ್ಮನೆಂದು ತಿಳಿಯಿರಿ. ಆತ್ಮವೆಂದು ತಿಳಿಯುವುದರಿಂದ ಸಹೋದರ ಸಹೋದರರಾಗಿ ಬಿಡುತ್ತೇವೆ. ಇದನ್ನು ತಂದೆಯೇ ತಿಳಿಸುತ್ತಾರೆ. ತಿಳಿಸುವುದು ತಂದೆಯ ವಿನಃ ಮತ್ಯಾರು
ಪಾತ್ರವಿಲ್ಲ, ಪ್ರೇರಣೆಯ ಮಾತಿಲ್ಲ. ಹೇಗೆ ಶಿಕ್ಷಕರು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆಯೋ ಹಾಗೆ ಇಲ್ಲಿ ನಮಗೆ ತಂದೆ ತಿಳಿಸ್ತಾರೆ. ನೀವು ವಿಚಾರ ಮಾಡುವ ಮಾತಾಗಿದೆ. ಇದರಲ್ಲಿ ಸಮಯ ಕೊಡಬೇಕಾಗುತ್ತೆ. ತಂದೆಯು ಉದ್ಯೋಗ ವ್ಯವಹಾರಗಳನ್ನು ಮಾಡುವುದಕ್ಕೆ ಹೇಳಿದ್ದಾರೆ, ಆದರೆ ಇದರಲ್ಲಿ ನೆನಪಿನ ಯಾತ್ರೆಯೂ ಸಹ ಅವಶ್ಯಕವಾಗಿದೆ. ಅದಕ್ಕಾಗಿ ಸಮಯವನ್ನು ತೆಗಿಬೇಕು. ಎಲ್ಲರ ಸೇವೆ ಭಿನ್ನ ಭಿನ್ನವಾಗಿದೆ. ಮಧುರ ಮಕ್ಕಳೇ, ಈಗ ತಮ್ಮ ಬುದ್ಧಿಯನ್ನು ಶ್ರೇಷ್ಠ ಮಾಡಿಕೊಳ್ಳಬೇಕು. ತಂದೆಯು ಯಾವಾಗ ಇವರದ್ದು ಕುದೃಷ್ಟಿ ಇದೆ ಎಂದು ನೋಡುತ್ತಾರೆಯೋ ಆಗ ಇವರಿಂದ ನಡೆಯಲು ಸಾಧ್ಯವಿಲ್ಲವೆಂದು ತಿಳಿಯುತ್ತಾರೆ. ನಿಮ್ಮ ಆತ್ಮವು ಈಗ ತ್ರಿಕಾಲದರ್ಶಿಯಾಗುತ್ತದೆ. ಇದನ್ನು ಕೆಲವರೇ ವಿರಳ ತೆಗೆದುಕೊಳ್ಳುತ್ತಾರೆ. ಬಹಳ ಮಂದ ಬುದ್ಧಿಯುಳ್ಳವರಾಗಿದ್ದಾರೆ. ಅವರು ತಂದೆಗೆ ವಿಚ್ಛೇದನವನ್ನು ಕೊಟ್ಟು ಬಿಡುತ್ತಾರೆ. ಇದಂತೂ ಮಕ್ಕಳು ತಿಳಿಯುತ್ತೀರಿ. ರಾಜಧಾನಿಯು ಸ್ಥಾಪನೆಯಾಗುತ್ತಿದೆ. ಅದರಲ್ಲಿ ಎಲ್ಲರೂ ಬೇಕು. ಅಂತ್ಯದಲ್ಲಿ ಎಲ್ಲವೂ ಸಾಕ್ಷಾತ್ಕಾರವಾಗುತ್ತದೆ. ಫಸ್ಟ್ ಕ್ಲಾಸ್ ದಾಸದಾಸಿಯರು ಆಗುತ್ತಾರೆ. ಫಸ್ಟ್ ಕ್ಲಾಸ್ ದಾಸಿಯರು ಕೃಷ್ಣನ ಪಾಲನೆ ಮಾಡುತ್ತಾರೆ, ಪಾತ್ರೆ ತೊಳೆಯುತ್ತಾರೆ, ಸ್ವಚ್ಛಗೊಳಿಸುತ್ತಾರೆ. ಎಲ್ಲರೂ ಇರುವರು ಅಂದರೆ ಇಲ್ಲಿಂದಲೇ ಎಲ್ಲರೂ ತಯಾರಾಗುತ್ತಾರೆ. ಮೊದಲನೇ ನಂಬರಿನವರು ಅವಶ್ಯವಾಗಿ ಒಳ್ಳೆಯ ನಂಬರನ್ನು ಪಡೆಯುತ್ತಾರೆ. ಇದು ಎಲ್ಲರಿಗೂ ಅನುಭವವಾಗುತ್ತದೆ. ತಂದೆಗೆ ಮಕ್ಕಳಿಂದ ಗೊತ್ತಾಗುತ್ತದೆ. ಇವರು ಮುರುಳಿಯನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ, ಆದರೆ ಯೋಗವು ಬಹಳ ಕಡಿಮೆ ಇದೆ. ಕೆಲವು ಸ್ತ್ರೀಯರು ಪುರುಷರಿಗಿಂತಲೂ ಮುಂದೆ ಹೋಗುತ್ತಾರೆ. ಒಬ್ಬರು ಜ್ಞಾನದಲ್ಲಿದ್ದರೆ ಬಾಬಾ ಇನ್ನೊಂದು ಚಕ್ರವು ಸರಿಯಿಲ್ಲವೆಂದು ಹೇಳುತ್ತಾರಂತೆ. ತಮ್ಮ ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರೇ ಹೆಚ್ಚು. ಅಣ್ಣ, ಬಾಬಾ ಹೇಳ್ತಾರೆ ನಿಶ್ಚಿತಾರ್ಥದ ನಂತರ ಮಿಲನವಾಗುತ್ತೆ. ನಿಶ್ಚಿತಾರ್ಥವಾದ ನಂತರ ಚಡಪಡಿಸುತ್ತಾರೆ ಅಂದ ಮೇಲೆ ನಿಮಗೆ ಗೊತ್ತು, ನಮ್ಮ ಬೇಹದ್ದಿನ ತಂದೆಯು ಶಿಕ್ಷಕ, ಪ್ರಿಯತಮ ಎಲ್ಲವೂ ಆಗಿದ್ದಾರೆ. ಮತ್ತೆಲ್ಲರಿಂದಲೂ ದುಃಖವೇ ಸಿಗುತ್ತೆ. ಅದಕ್ಕೆ ಲೆಕ್ಕದಲ್ಲಿ ತಂದೆಯು ಸುಖವನ್ನೇ ಕೊಡುತ್ತಾರೆ. ಸತ್ಯಯುಗದಲ್ಲಿಯೂ ಸಹ ಎಲ್ಲರೂ ಸುಖವನ್ನೇ ಕೊಡುತ್ತಾರೆ. ಈ ಸಮಯ ಸುಖದ ಸಂಬಂಧದಲ್ಲಿ ಬಂಧಿತರಾಗಿರುತ್ತೀರಿ. ಇದು ಪುರುಷೋತ್ತಮರಾಗುವ ಪುರುಷೋತ್ತಮ ಯುಗವಾಗಿದೆ. ಮೂಲ ಮಾತೇನೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಬೇಕು. ತಂದೆಯನ್ನ ಪ್ರೀತಿಯಿಂದ ನೆನಪು ಮಾಡಬೇಕು. ನೆನಪಿನಿಂದಲೇ ಖುಷಿಯ ನಶೆ ಏರುತ್ತೆ. ನಾವೇ ಎಲ್ಲರಿಗಿಂತ ಹೆಚ್ಚಿನ ಭಕ್ತಿ ಮಾಡಿದ್ದೇವೆ, ಬಹಳ ಪೆಟ್ಟು ಅನುಭವಿಸಿದ್ದೇವೆ. ಈಗ ತಂದೆಯು ಹಿಂತಿರುಗಿ ಕರೆದುಕೊಂಡು ಹೋಗಲು ಬಂದಿದ್ದಾರೆ ಅಂದ ಮೇಲೆ ಅವಶ್ಯವಾಗಿ ಪವಿತ್ರರಾಗಬೇಕು ಮತ್ತು ದೈವಿ ಗುಣ ಧಾರಣೆ ಮಾಡಬೇಕು. ಇಡೀ ದಿನದಲ್ಲಿ ಎಷ್ಟು ಜನರಿಗೆ ತಂದೆಯ ಪರಿಚಯ ಕೊಟ್ಟೆನು ಎಂದು ಲೆಕ್ಕವನ್ನು ಇಡಬೇಕು. ತಂದೆಯ ಪರಿಚಯ ಕೊಡದ ವಿನಃ ಸುಖದ ಅನುಭವವೇ ಆಗೋದಿಲ್ಲ. ಚಡಪಡಿಸುವಂತೆ ಆಗಿಬಿಡುತ್ತೆ. ಸಾಕ್ಷಿಯಾಗಿರುತ್ತಾ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸುವಂತಹ ಕರ್ತಾಪನದ ಬಾಣದಿಂದ ಮುಕ್ತ ಅಶರೀರಿ ಭವ. ಯಾವಾಗ ಬೇಕೋ ಆಗ ಶರೀರದಲ್ಲಿ ಬನ್ನಿ ಮತ್ತು ಯಾವಾಗ ಬೇಕೋ ಅಶರೀರಿಗಳಾಗಿ ಬಿಡಿ. ಯಾವುದಾದರೂ ಕರ್ಮ ಮಾಡಬೇಕಾದಾಗ ಕರ್ಮೇಂದ್ರಿಯಗಳ ಆಧಾರ ತೆಗೆದುಕೊಳ್ಳಿ. ಆದರೆ ಆಧಾರ ತೆಗೆದುಕೊಳ್ಳುವವನು ನಾನು ಆತ್ಮನಾಗಿದ್ದೇನೆ, ಇದನ್ನು ಮರೆಯಬಾರದು. ಮಾಡುವಂಥವನಲ್ಲ, ಮಾಡಿಸುವಂಥವನು. ಹೇಗೆ ಬೇರೆಯವರಿಂದ ಕೆಲಸ ಮಾಡಿಸುವಿರಿ, ಆಗ ಆ ಸಮಯದಲ್ಲಿ ನಿಮ್ಮನ್ನು ಬೇರೆ ಎಂದು ತಿಳಿಯುವಿರಿ. ಹಾಗೆ ಸಾಕ್ಷಿಯಾಗಿ ಕರ್ಮೇಂದ್ರಿಯಗಳಿಂದ ಕರ್ಮ ಮಾಡಿಸಿ. ಆಗ ಕರ್ತಾಪನದ ಬಾಣದಿಂದ ಮುಕ್ತ ಅಶರೀರಿಗಳಾಗಿ ಬಿಡುವಿರಿ. ಕರ್ಮ ಮಾಡುತ್ತಾ ಮಧ್ಯೆ ಮಧ್ಯೆ 1-2 ನಿಮಿಷವಾದರೂ ಸಹ ಅಶರೀರಿಗಳಾಗುವ ಅಭ್ಯಾಸ ಮಾಡಿದಾಗ ಅಂತ್ಯದ ಸಮಯದಲ್ಲಿ ಬಹಳ ಸಾಕಾರ ಸಿಗುವುದು. ಸ್ಲೋಗನ್: ವಿಶ್ವರಾಜನ್ ಆಗಬೇಕಾದರೆ ವಿಶ್ವಕ್ಕೆ ಸಕಾಶವನ್ನು ಕೊಡುವಂಥವರಾಗಬೇಕಂತೆ ತಮ್ಮ. ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮರ ವಾರ್ತಾಲಾಪ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಾ ಇದೆ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತ ಮರಿಬೇಡಿ. ಓಂ ಶಾಂತಿ.
ಅಣ್ಣ, ಬಾಬಾ ನಮ್ಮೆಲ್ಲರಿಗೂ ಧಾರಣೆಗಾಗಿ ಹೇಳ್ತಿದ್ದಾರೆ. ಶರೀರ ವಿನಾಶಿಯಾಗಿದೆ, ಅದರೊಂದಿಗೆ ಪ್ರೀತಿಯನ್ನ ತೆಗೆದು ಅವಿನಾಶಿ ಆತ್ಮನೊಂದಿಗೆ ಪ್ರೀತಿಯನ್ನ ಇಡಬೇಕಾಗಿದೆ. ಅವಿನಾಶಿ ತಂದೆಯನ್ನ ನೆನಪು ಮಾಡಬೇಕು. ಆತ್ಮ ಸಹೋದರ ಆಗಿದೆ. ನಾವು ಸಹೋದರ ಆತ್ಮನೊಂದಿಗೆ ಮಾತನಾಡುತ್ತಿದ್ದೇವೆ. ಈ ಅಭ್ಯಾಸ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಈ ರೀತಿ ತಮ್ಮ ಸ್ಥಿತಿಯನ್ನ ರೂಪಿಸಿಕೊಳ್ಬೇಕಾಗಿದೆ. ಯಾರ ಮುಖದಿಂದಲೂ ಉಲ್ಟಾ ಸುಲ್ಟಾ ಮಾತುಗಳು ಹೊರಬರಬಾರದು. ಹೆಜ್ಜೆ ಹೆಜ್ಜೆಯಲ್ಲೂ ತಮ್ಮ ಲೆಕ್ಕವನ್ನು ಪರಿಶೀಲನೆ ಮಾಡಿಕೊಳ್ಬೇಕು.